ಹಾಯ್ ಫ್ರೆಂಡ್ಸ್, ಇವತ್ತು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆದಂತಹ WEF ಮತ್ತು IMF, ವರ್ಲ್ಡ್ ಎಕನಾಮಿಕ್ ಫೋರಮ್ ಮತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಬಿಡುಗಡೆ ಮಾಡ್ತಕ್ಕಂಥ ವರದಿಗಳ ಶಾರ್ಟ್ ಲಿಸ್ಟನ್ನು ನೋಡೋಣ. ಜೊತೆಗೆ ಅವುಗಳ ಶಾರ್ಟ್ಕಟನ್ನು ಕೂಡ ನೋಡೋಣ. ವರ್ಲ್ಡ್ ಎಕನಾಮಿಕ್ ಫೋರಮ್ ಯಾವ್ಯಾವ ವರದಿಗಳನ್ನ ರಿಲೀಸ್ ಮಾಡುತ್ತೆ ಅಂದರೆ ಜಾಗತಿಕ ಸ್ಪರ್ಧಾತ್ಮಕ ವರದಿ, ಜಾಗತಿಕ ಮಾಹಿತಿ ತಂತ್ರಜ್ಞಾನ ವರದಿ, ಜಾಗತಿಕ ಲಿಂಗ ಅಂತರ ವರದಿ, ಪ್ರವಾಸೋದ್ಯಮ ಸ್ಪರ್ಧಾತ್ಮಕ ವರದಿ, ಅಂತರ್ಗತ ಅಭಿವೃದ್ಧಿ ಸೂಚ್ಯಂಕ, ಮಾನವ ಬಂಡವಾಳ ಸೂಚ್ಯಂಕ, ಜಾಗತಿಕ ಗಂಡಾಂತರ ವರದಿ ಇದಿಷ್ಟನ್ನು ಬಿಡುಗಡೆ ಮಾಡುತ್ತೆ. ಒಟ್ಟು 7 ಇದೆ. ಇಲ್ಲಿ 7 ವರದಿಗಳು ಇಲ್ಲಿ ಈ ಲಿಸ್ಟಲ್ಲಿದೆ. ಈಗ ಅವುಗಳ ಟ್ರಿಕ್ ನೋಡೋಣ. ಈ ರೀತಿಯ ಸೆಂಟೆನ್ಸ್ಗಳು ಬರೀ ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ಅಷ್ಟೇ ಮಾಡಿರೋದು. ಅಂಥ ಬಂಡಗಂಡ ಮಾಲಿಂಗ ಕಾಂಪ್ರಮೈಸೇ ಆಗೋದಿಲ್ಲ. ಯಾರೋ ಒಬ್ಬ ವೈಫ್ ಹೇಳ್ತಿರ್ತಕ್ಕಂಥದ್ದಿದು. ಅಂಥ ಬಂಡಗಂಡ ಮಾಲಿಂಗ ಕಾಂಪ್ರಮೈಸ್ ಆಗೋದೇ ಇಲ್ಲ. ಅಂತ ಅಂದರೆ ಅಂತರ್ಗತ ಅಭಿವೃದ್ಧಿ ಸೂಚ್ಯಂಕ, ಬಂಡ ಅಂದರೆ ಬಂಡವಾಳ ಸೂಚ್ಯಂಕ, ಮಾನವ ಬಂಡವಾಳ ಸೂಚ್ಯಂಕ, ಗಂಡ ಅಂದರೆ ಗಂಡಾಂತರ ವರದಿ, ಮಾ ಅಂತಂದರೆ ಮಾಹಿತಿ ವರದಿ, ನೆಕ್ಸ್ಟ್ ಲಿಂಗ ಅಂದರೆ ಲಿಂಗ ಅಂತರ ವರದಿ, ಕಾಮ್ ಅಂತಂದರೆ ಕಾಂಪಿಟೇಟಿವ್ ಅಂದರೆ ಸ್ಪರ್ಧಾತ್ಮಕ ವರದಿ, ಪ್ರೊ ಅಂತಂತಂದರೆ ಪ್ರವಾಸೋದ್ಯಮ ವರದಿ. ಅದಿಷ್ಟು ಕಲೀಲಿಕ್ಕೆ ಕಷ್ಟ ಅನಿಸೋದಿಲ್ಲ ಅಲ್ವಾ? ಅಂಥ ಬಂಡಗಂಡ ಮಾಲಿಂಗ ಕಾಂಪ್ರಮೈಸ್ ಆಗೋದೇ ಇಲ್ಲ. PDO ಪರೀಕ್ಷೆಗೆ 1993 ಆ್ಯಕ್ಟಲ್ಲಿ ಬರ್ತಕ್ಕಂಥ 90 ಅಧ್ಯಾಯಗಳಾಗಿರ್ಬೋದು ಮತ್ತು ಕೆಲವೊಂದಷ್ಟು ಪ್ರಕರಣಗಳಿಗೂ ಕೂಡ ನಾನು ಈ ಶಾರ್ಟ್ಕಟ್ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ಇನ್ನಿತರ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳಾಗಿರ್ಬೋದು ರಿಲೀಸ್ ಮಾಡ್ತಕ್ಕಂಥ ವರದಿಗಳು, ಆಪ್ರೇಟಿಂಗ್ ಸಿಸ್ಟಮು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಮತ್ತು ವೆಬ್ ಬ್ರೌಸಸ್ಸು ಮತ್ತು ಇನ್ನಿತರ ವಿಷಯಗಳ ಮೇಲೆ ಟ್ರಿಕ್ಸ್ಗಳನ್ನು ಬೇಕು ನಿಮಗೆ ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಕೇಳ್ತೀನಿ. ನೆಕ್ಸ್ಟ್ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವಿಶ್ವ ಆರ್ಥಿಕ ಮುನ್ನೋಟ, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಜಾಗತಿಕ ಹಣಕಾಸಿನ ಸ್ಥಿರತೆ ವರದಿ, ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಈ ಎರಡನ್ನು ಬಿಡುಗಡೆ ಮಾಡುತ್ತೆ. ಇದರ ಟ್ರಿಕ್ಸ್ ತುಂಬ ಈಸಿ ಇದೆ. ಫಂಡ್ ಕೊಡ್ತೀವಿ, ಸ್ಟೇ ಔಟ್. ಯಾರೋ ಫಂಡ್ ಕೊಡ್ತಕ್ಕಂಥ ವ್ಯಕ್ತಿ ಕೇಳ್ಕೊಂಡು ಬಂದಿರೋರಿಗೆ ಹೇಳ್ತಿರೋದು ಸ್ಟೇ ಔಟ್. ಸ್ಟೇ ಅಂದರೆ ಸ್ಟೆಬಿಲಿಟಿ, ಔಟ್ಲುಕ್. ಫಂಡ್ ಅಂತ ನಾನು ಏನಕ್ಕೆ ಸೇರಿಸ್ದೆ ಅಂದರೆ WEF ಮತ್ತು IMF ಎರಡೂ ಕೂಡ ಆರ್ಥಿಕತೆಗೆ ಸಂಬಂಧಪಟ್ಟಂಥದ್ದು. ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಫಂಡ್ ಅಂತ ಸೇರಿಸಿದ್ನಿ. IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಇರೋದ್ರಿಂದ ಇದು ನಮಗೆ ಈಸಿಯಾಗಿ IMF ಅಂತ ಗೊತ್ತಾಗುತ್ತೆ. ಜೊತೆಗೆ ಔಟ್ ಅಂತ ಬರೀ ಸೇರಿಸಿರೋದೇನಕ್ಕೆ ಅಂದರೆ ಬೇರೆ ಯಾವುದೂ ಇಲ್ವಾ ಔಟ್ಲುಕ್ ಅಂತ ಬರೋದು ಇದೆ. ಆದರೆ ಆರ್ಥಿಕತೆಗೆ ಎಕನಾಮಿಕ್ಗೆ ಸಂಬಂಧಪಟ್ಟಿದ್ದು ಬರೋದು ಇದೊಂದೇ ಔಟ್ಲುಕ್ಕು. ಅದು ನಮಗೆ ಗೊತ್ತಾಗುತ್ತೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ಅಂತಂದರೆ ಅದು ಮಾನಿಟರಿ ಅಂತಂದರೆ ಅದು ಆರ್ಥಿಕತೆಗೆ ಸಂಬಂಧಪಟ್ಟದ್ದು ಅಂತ. ಅರ್ಥ ಆಯಿತಾ? ಥ್ಯಾಂಕ್ ಯು.